ತುಂಬ ದಿನಗಳಿಂದ ಕುರ್ಚಿ ಮತ್ತು ಹಗ್ಗ ಜಗ್ಗಾಟ, ಈ ಕುರ್ಚಿಗಾಗಿ ಹಗ್ಗ ಜಗ್ಗಾಟ ಏನು ನಡೀತಾ ಇತ್ತು ಅದಕ್ಕೆ ಕೊನೆಗೂ ದೆಹಲಿಯಿಂದ ಒಂದು ತೆರೆ ಬೀಳ್ತಕ್ಕಂಥ ಸಂದರ್ಭ ಬಂದೋಗಿದೆ. ಇಲ್ಲಿ ಏನಂತಂದರೆ ನಾಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, ಆ ಪಟ್ಟಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಅನ್ನೋ ಒಂದು ಮಾತುಗಳು ಈಗೇನು ಓಡಾಡ್ತಾ ಇದೆಯೋ ಆ ಪೈಕಿ ಸಿದ್ದರಾಮಯ್ಯನವರ ಅಪ್ಪಟ ಶಿಷ್ಯರಾಗಿ ಕಾಣಿಸ್ಕೊಂಡಿರ್ತಕ್ಕಂತಹ ಯಾವುದೇ ವೇದಿಕೆಯಲ್ಲಿ ಯಾವುದೇ ವೇದಿಕೆಯಲ್ಲಿ ಹೋದ್ರೂ ಸೈಯದ್ ಅಜ್ಜಪೀರ್ ಖಾದ್ರಿ ಅವ್ರನ್ನ ಹೊಗಳ್ತಿದ್ದಂತಹ ಸಿದ್ದರಾಮಯ್ಯ ಅವರ ಶಿಷ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಯಾವುದೇ ಕಾರ್ಯಕ್ರಮದಲ್ಲಿ ಈ ಹಾವೇರಿಗೆ ಬಂದಾಗ ತಮ್ಮ ಜೊತೆ ಸಾಕಷ್ಟು ಒಡನಾಟ ಇಟ್ಕೊಂಡಿದ್ದಂತಹ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಈಗ ಆ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ನಿಟ್ಟಲ್ಲಿ ಬಂದಾಗ ಮೊದಲನೇದಾಗಿ ನಿಮಗೇನು ಅನಿಸುತ್ತೆ? ಏನಿಲ್ಲ, ಆ ಥರ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ಮಾಧ್ಯಮಕ್ಕೆ ಹೇಳಿದ್ದಾರೆ, ಅನೇಕ ಸಂದರ್ಭದಲ್ಲಿ ಸಭೆ ಸಮಾರಂಭದಲ್ಲಿ ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳ್ತೈತೆ ಅದನ್ನ ಕೇಳ್ತೀನಿ, ಹೈಕಮಾಂಡ್ ಮಾತಿಗೆ ನಾನು ಬದ್ದಿದ್ದೀನಿ ಅಂತೇಳಿ. ಹಾಗಾಗಿ ಹೈಕಮಾಂಡ್ನವರು ಅವ್ರು ಕರೆದು ಅದು ಇಂಡೋರ್ನಾಗ ಏನು ಹೇಳ್ಯಾರೋ ಇನ್ನೂ ಅವ್ರು ಹೇಳಿಲ್ಲ. ನಿಮ್ಮ ಮಾಧ್ಯಮದ ಮುಖಾಂತರ ತಿಳ್ಕೊಳಕತ್ತೀವಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗ ಬಿಟ್ಕೊಡ್ತಾರೆ, ಮಾತಿನ ಪ್ರಕಾರ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಆಗ್ತಾರೆ ಅನ್ನೋಂಥದ್ದು. ಅದು ನಮಗೇನು ಅಂಥದ್ದು ಯಾವುದೋ ಭಯನೂ ಇಲ್ಲ, ಖುಷಿನೂ ಇಲ್ಲ, ಸಂತೋಷನೂ ಇಲ್ಲ, ಅಸಮಾಧಾನ ಇಲ್ಲ. ನಮ್ಮ ಪಕ್ಷ ಏನು ತೀರ್ಮಾನ ಮಾಡ್ತೈತಿ, ನಾವು ಸಾಮಾನ್ಯ ಕಾರ್ಯಕರ್ತರು ಎಲ್ಲರೂ ಭದ್ರದೀವಿ. ಅದು ಆ ಥರ ಏನಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಅನುಭವ, ಅವರ ಮಾರ್ಗದರ್ಶನ ಈ ರಾಜ್ಯದಲ್ಲಿ ಸದಾ ಇರ್ತೈತಿ. ಅವರ ಮುಖ್ಯಮಂತ್ರಿ ಇರಲಿ ಬಿಡಲಿ, ಅವ್ರ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಡೀತೈತಿ. ಬಟ್ ಹೈಕಮಾಂಡ್ ಏನು ಹೇಳ್ತೈತೆ ಅದನ್ನು ಕೇಳ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೈಕಮಾಂಡ್ನವರು ರಾಹುಲ್ ಗಾಂಧಿ ಸಾಹೇಬ್ರವ್ರು ಕರೆದು ಏನು ಹೇಳಿದ್ದಾರೆ ಅಂತ ನಾಳೆ ಹೇಳ್ತೀನಿ ಅಂದ್ದಾರೆ. ಅದು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಕಾಯ್ತಾ ಇದ್ದೀವಿ. ಒಟ್ಟಾರೆ ಕರ್ನಾಟಕದಲ್ಲಿ 5 ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಭಾಳ ಜನಪ್ರಿಯ ಸರ್ಕಾರ. ಮುಂದಿನ ದಿನಗಳಲ್ಲಿ ಕೂಡ ಇವತ್ತು ಏನು ಮುಂದೆ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಅದೇ ದಾಟಿಯಲ್ಲಿ ಅದೇ ಮಾದರಿಯಲ್ಲಿ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಮಗೆ ವಿಶ್ವಾಸ ಇದೆ 2028ರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರ್ತೈತಿ. ನನ್ನ ವೈಯಕ್ತಿಕ ಅಭಿಪ್ರಾಯ, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು KPCC ಅಧ್ಯಕ್ಷ ಆದರೆ ಇನ್ನೂ ಹೆಚ್ಚಿನ ರೀತಿಯಿಂದ ನಮಗೆ 2028 ಚುನಾವಣೆಗೆ ಅನುಕೂಲ ಆಗ್ತೈತಿ. ಹಾಗಾಗಿ ಅವ್ರದ್ದು ಒಂದು ಅಧ್ಯಕ್ಷ ಆಕಾರ ಅಂಥೇಳಿ ಎಲ್ಲ ನಮ್ಮ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀವಿ. ಅವರಾದರೆ ಯಾಕಂದರೆ ಅವರು ಚುನಾವಣೆ ಚಾಣಕ್ಯರು, ಎಲೆಕ್ಷನ್ ಚಾಣಕ್ಯರವರು. ಹಾಗಾಗಿ ಅವರ ಅನುಭವ, ಅವರ ಸ್ಟ್ರಾಟಜಿ, ಅವ್ರ ಬ್ಲೂ ಪ್ರಿಂಟ್ ಎಲ್ಲ ಭಾಳ ಅವಶ್ಯ ಇದೆ ಈ ಸಂದರ್ಭದಲ್ಲಿ. ಹಾಗಾಗಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಈ ರಾಜ್ಯದ KPCC ಅಧ್ಯಕ್ಷ ಆದರೆ, ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷ ಆದರೆ 2028ರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರೋದು ಯಾವುದೇ ಸಂದೇಹ ಇಲ್ಲ. ನಮ್ಮ ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯ, ಕಾಂಗ್ರೆಸ್ ಪಕ್ಷದ ನಾಯಕತ್ವ ಕರ್ನಾಟಕ ರಾಜ್ಯದ ಜನ ಎಂದಿಗೂ ಮರೆಯೋದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ. ಜಮೀರ್ ಅಹ್ಮದ್ ಅವರು ಕೂಡ ಅಷ್ಟೇ ನಿಮಗೆ ಆತ್ಮೀಯರು. ಇಲ್ಲಿ ಇನ್ನೊಂದು ಏನಂತಂದರೆ DCM ಪಟ್ಟಕ್ಕೆ ಜಮೀರ್ ಅಹ್ಮದ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅದೆಷ್ಟು ಖುಷಿ ತರುತ್ತೆ ನಿಮಗೆ, ಅಥವಾ ಏನು ಅನಿಸುತ್ತೆ ನಿಮಗೆ? ನೋಡಿ, ಸಿದ್ದರಾಮಯ್ಯ ಸಾಹೇಬ್ರ ಫಾಲೋವರ್ ನಾನು. ಜಮೀರ್ ಅಹ್ಮದ್ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ನಮಗೆ ಅಷ್ಟೇ, HK ಪಾಟೀಲ್ ಸಾಹೇಬರು, ಸಂತೋಷ್ ಲಾಡ್ ಸಾಹೇಬರು, ಶಿವಾನಂದ ಪಾಟೀಲ್, MB ಪಾಟೀಲ್ ಸಾಹೇಬರು, ಆಮೇಲೆ ನಮ್ಮ ಯಾರು ಖಂಡ್ರೆ ಸಾಹೇಬರು, ಪ್ರಿಯಾಂಕಾ ಖರ್ಗೆ ಅವರು ಎಲ್ಲ ಆಲ್ ಮಿನಿಸ್ಟರ್ಸ್. ನಾನು 99ರಿಂದ ರಾಜಕೀಯಕ್ಕೆ ಬಂದೀನಿ, ರಾಜ್ಯ ರಾಜಕಾರಣಕ್ಕೆ. ಅಲ್ಲಿಂದ ಇಲ್ಲಿವರೆಗೆ ನನಗೆಲ್ಲರೂ ಭಾಳ ಪ್ರೀತಿ ಮಾಡ್ತಾರೆ. ಹಾಗಾಗಿ ನಮ್ಮ ಸರ್ಕಾರ, ನಮ್ಮ ಆಡಳಿತ ಒಳ್ಳೆಯ ರೀತಿಯಿಂದ ನಡೀತೈತೆ. ಬಟ್ ಜಮೀರ್ ಅಹ್ಮದ್ ಸಾಹೇಬ್ರ ವಿಷಯ ನೀವು ಕೇಳಿದಿರಿ. ಜಮೀರ್ ಅಹ್ಮದ್ ಸಾಹೇಬರು ಈ ರಾಜ್ಯದ ಒಬ್ಬ ಪ್ರಶ್ನಾತೀತ ನಾಯಕರು, ಮಾಸ್ ಲೀಡರ್ ಅವರು 2023ರಲ್ಲಿ ನಮ್ಮ ಮೈನಾರಿಟಿಗೆ ಒಗ್ಗಟ್ಟು ಮಾಡಿ 100ಕ್ಕೆ 99 ವೋಟಿಂಗ್ ಮಾಡಿರ್ತಕ್ಕಂಥ ಕ್ರೆಡಿಟ್ ಅವ್ರಿಗೆ ಹೋಗ್ತೈತಿ. ಅವರು ಮಾಡಿದ್ದಾರೆ. ಹಾಗಾಗಿ ಅವರು ಈಗಾಗಲೇ ಮಿನಿಸ್ಟ್ರಾಗಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ರಾಜ್ಯದ ಜನರಿಗೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಆಗಲಿ, ಹೌಸಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಐತಿಹಾಸಿಕ ನಿರ್ಣಯ ಮಾಡಿ ರಾಜ್ಯದ ಬಡವರಿಗೆ, ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಈಗ ಅವರಿಗೆ DCM ಮಾಡೋದ್ರಿಂದ ಮೊದಲನೇದಾಗಿ ನನಗೆ ಖುಷಿ ಆಗ್ತೈತಿ. ಅವ್ರು DCM ಆದರೆ ನಾನು ಸಂತೋಷ ಪಡ್ತೀನಿ. ಅವ್ರ ಅರ್ಹತೆ ಇದೆ, ಯೋಗ್ಯ ಇದ್ದಾರೆ. ಅವರಿಗೆ DCM ಮಾಡೋದ್ರಲ್ಲಿ ಯಾರು ತಪ್ಪೇನಿಲ್ಲ. ತಾವು ಹೋಗ್ತಾ ಇದ್ರಿ ಸರ್? ನಾನು ನಾಳೆ ನಮ್ಮ ಬಕ್ರೀದ್ ಹಬ್ಬ ಇರೋದ್ರಿಂದ ನಾನು ಹೋಗಿಲ್ಲ. ಅದಕ್ಕೆ ಮೊದಲೇ ಹೇಳಬೇಕಾಗಿತ್ತು. ನಾಡಿನ ಜನರಿಗೆ ತ್ಯಾಗ ಬಲಿದಾನದ ಬಕ್ರೀದ್ ಹಬ್ಬದ ಶುಭಾಶಯನ್ನು ಕೂಡ ನಿಮ್ಮ ಮುಖಾಂತರ ಕೋರುತ್ತೇನೆ. ಧನ್ಯವಾದಗಳು. ಇದಿಷ್ಟು ಸೈಯದ್ ಅಜ್ಜಪೀರ್ ಖಾದ್ರಿ ಅವರ ಮಾತು. ಕಿರಣ್ ಬಾಳೇರ್ಮಠ್, ಶ್ರೀ ಕರ್ನಾಟಕ, ಹಾವೇರಿ.